ಆ ಗ್ರೌಂಡ್ ಟ್ರೂತಿಂಗ್ ಮಾಡಿದಾಗ 101 ತಾಲೂಕಿನಲ್ಲಿ 101 ತಾಲೂಕು ಔಟ್ ಆಫ್ 134 101 they have qualified to be declared as drought affected area. ಈಗ 101 ಆದಮೇಲೆ ಇನ್ನು ಮಿಕ್ಕಿದೆಲ್ಲ ಏನು? ಮಿಕ್ಕಿದ ತಾಲೂಕು ಆಟೋಮೆಟಿಕ್ ಆಗಿ ಪ್ರಶ್ನೆ ಬರುತ್ತೆ, ಬೇರೆ ಬೇರೆ ತಾಲೂಕುಗಳು ಕೂಡ ಡ್ರಾಟ್ ಅಫೆಕ್ಟೆಡ್ ಇದ್ದಾವೆ, ಅವಾಗ ಅದು ಯಾವಾಗ ಡಿಕ್ಲೇರ್ ಮಾಡ್ತೀರಾ ಅಂತ ಕೇಳ್ಬೋದು. ಅದರಲ್ಲಿ ಈ 101ರಲ್ಲಿ ಸಿವಿಯರ್ ಆ್ಯಂಡ್ ಮಾಡ್ರೇಟ್ ಅಂತ 2 ಕ್ಯಾಟಗರಿ ಇದೆ. ಅದು ಲಿಸ್ಟ್ ಎಲ್ಲ ಕೊಡ್ತೀನಿ ನಾನು ನಿಮಗೆ. ಐ ವಿಲ್ ಗಿವ್ ಯು ಪ್ರಿಂಟ್ ಇದು ಮಾಡ್ಕೊಂಡಿದ್ದೀರ. 89 ತಾಲೂಕಾಸು ಸಿವಿಯರ್ ಇದೆ. ಔಟ್ ಆಫ್ 101 ತಾಲೂಕಾಸ್ ಟು ಬಿ ಡಿಕ್ಲೇರ್ಡ್ ಆಸ್ ಡ್ರಾಟ್ ಅಫೆಕ್ಟೆಡ್, 89 ತಾಲೂಕಲ್ಲಿ ಸಿವಿಯರ್ ಇದೆ ಮತ್ತು 13 ತಾಲೂಕಿನಲ್ಲಿ ಮಾಡ್ರೇಟ್ ಇದೆ. 12. ಆಮೇಲೆ ಇದು ಇಲ್ಲಿಗೆ ಮುಗಿಯೋದಿಲ್ಲ. ಈಗ ನಮ್ಮಲ್ಲಿ ಏನಾದ್ರು ಆಗಿಲ್ಲ, ಆ ತಾಲೂಕು ಡಿಕ್ಲೇರ್ ಆಗಿಲ್ಲ ಅಂಥದ್ದು ಮೇಲ್ನೋಟಕ್ಕೆ ಕಾಣಿಸುತ್ತೆ, ಮಳೆ ಆಗಿಲ್ಲ ಅಂತೇಳಿ. ಇಡೀ ರಾಜ್ಯದಲ್ಲೇ ಆಗಿಲ್ಲ ಅಂದಾಗ ಅಲ್ಲಿ ಇಲ್ಲಿ ಒಂದು ಚೂರು ಮಳೆ ಆಗಿರ್ಬೋದು. ಆದರೆ ನಾವು ಏನು ಮಾಡ್ತೀವಿ ಅಂದರೆ, ಈ 101 ಡಿಕ್ಲೇರ್ ಆಗಿದ ಮೇಲೆ ಈಗ ಫಸ್ಟ್ ಫೇಸಲ್ಲಿ, ನೆಕ್ಸ್ಟ್ ಫೇಸಲ್ಲಿ ಇದನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ. 15 ಎವ್ರಿ 15 ಡೇಸ್ ರಿವ್ಯೂ ಮಾಡ್ತೀವಿ. ಎವ್ರಿ 15 ಡೇಸಲ್ಲಿ ಯಾವ್ಯಾವ ತಾಲೂಕ ಈ ಪ್ಯಾರಾಮೀಟರ್ಸ್ ಒಳಗಡೆ ಬರುತ್ತೆ, ಸಿವಿಯರ್ ಆರ್ ಮಾಡರೇಟ್, ಆ ತಾಲೂಕುಗಳನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ನಮಗೇನು ನಮ್ಮ ತಾಲೂಕ ಆಗಿಲ್ಲ, ಡಿಕ್ಲೇರ್ ಆಗಿಲ್ಲ ಅಂತ ಆತಂಕ ಬೇಡ. ಎವ್ರಿ 15 ಡೇಸ್ ನಾವು ರಿವ್ಯೂ ಮಾಡ್ತೀವಿ. ಯಾವ ತಾಲೂಕುಗಳು ಬಿಟ್ಟು ಹೋಗಿದೆ ಅದನ್ನೆಲ್ಲ ನಾವು ಗ್ರೌಂಡ್ ಟ್ರೂತಿಂಗ್ ಮಾಡಿ, ಮತ್ತು ಅದು ಆ ಪ್ಯಾರಾಮೀಟರ್ಸ್ಗೆ ಕ್ವಾಲಿಫೈ ಆದರೆ ಅವುಗಳನ್ನು ಕೂಡ ನಾವು ಡಿಕ್ಲೇರ್ ಮಾಡ್ತೀವಿ. ಅದು ಇದೆ. ನಾವು ಹೋಬಳಿ ವಾರು ಹೋಗಿದ್ದೀವಿ. ಹೋಬಳಿ ಡೇಟಾನು ನಮ್ಮ ಹತ್ರ ಇದೆ. ಹೋಬಳಿ ವಾರು ಗ್ರೌಂಡ್ ಟ್ರೂತಿಂಗ್ ಮಾಡುವಾಗ ಹೋಬಳಿಗೆ ಹೋಗಿ ಹೋಬಳಿ ವಾರು, ಪಂಚಾಯಿತಿ ವಾರು ಎಲ್ಲ ನೋಡ್ತಾರೆ. ಸೊ ಅದು ಆ ಡೇಟಾ ನಮಗೆ ಸಿಕ್ಕಿದ ಮೇಲೇ ಅನಲೈಸ್ ಮಾಡಿ ನಾವು ಅದನ್ನು ಡ್ರಾಟ್ ಅಫೆಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡ್ತೀವಿ. ಸುಮ್ಮನೆ ಬ್ಲೈಂಡ್ ಆಗಿ ಮಾಡೋದಿಲ್ಲ. ಒಂದು ತಾಲೂಕಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಮಳೆ ಬಿದ್ದಿರ್ತೀವಿ, ನಮ್ಮ ಕಡೆ ಎಲ್ಲ ಬರ ಇರುತ್ತೆ. ಇಲ್ಲ, ಅದಕ್ಕೆ ಆವರೇಜ್ ತಗೊಂತೀವಿ. ಯೂನಿಟ್ ತಾಲೂಕನ್ನ ಯೂನಿಟ್ ಅಂತ ತಗೊಂಡು ಡಿಕ್ಲೇರ್ ಮಾಡೋದು. ಅದರಿಂದ ಅದು ನಡೆದಿದೆ. ನಮಗೆ ಬಿತ್ತನೆ ಆಗಿರೋದು ನಿಮಗೆ 71% ಬಿತ್ತನೆ ಆಗಿದೆ. ಅನ್ಫಾರ್ಚುನೇಟ್ಲಿ ಆ ಬಿತ್ತನೆ ಆಗಿರೋದೆಲ್ಲ ಒಣಗೋಗಿದೆ. ಯಾವುದು ಕೂಡ ಬಿತ್ತನೆ ಆದ ತಕ್ಷಣ ಜರ್ಮಿನೇಟ್ ಆಗಿ 1-2 ಎಲೆ ಬಂತು ಅನ್ನೋಷ್ಟೊತ್ತಿಗೆ ಮಳೆ ಹೋಯಿತು. ದಟ್ 71% ಕೂಡ ನಮಗೆ ಒಣಗೋಗಿದೆ. ಸೊ ಬಿತ್ತನೆ ಹ್ಯಾಸ್ ನೋ ಮೀನಿಂಗ್. 71% ಆಗಿದೆ ಅಂದರೆ 84 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಆಗಿತ್ತು. ಟಾರ್ಗೆಟೆಡ್. ಅದರಲ್ಲಿ 60 ಲಕ್ಷ ಮಾತ್ರ ಆಗಿದೆ. 60 ಲಕ್ಷ ಹೆಕ್ಟೇರು ಮಾತ್ರ ಆಗಿದೆ. ಬಟ್ ಅದು ಕೂಡ ಎಲ್ಲ ಒಣಗೋಗಿದೆ. ಐ ಆಮ್ ಓನ್ಲಿ ಟ್ರೈಂಗ್ ಟು ಟೆಲ್ ದಿ ಸಿವಿಯಾರಿಟಿ, ಎಷ್ಟರ ಮಟ್ಟಿಗೆ ಆಗಿದೆ ಅಂತಕ್ಕಂಥದ್ದು. ಅದರಲ್ಲಿ ರಾಗಿ, ಶೇಂಗಾ, ಭತ್ತ, ಮೆಕ್ಕೆಜೋಳ, ತೊಗರಿ ಇದೆಲ್ಲ ಡಿಫ್ರೆಂಟ್ ಪರ್ಸೆಂಟೇಜ್ನಲ್ಲಿ ಬಿತ್ತನೆ ಆಗಿದೆ. ಹಾರ್ಟಿಕಲ್ಚರ್ ಕ್ರಾಪ್ಸು ಕೂಡ 4 ಲಕ್ಷ
84 ಲಕ್ಷ ಹೆಕ್ಟೇರ್ ಗುರಿ ಇರೋದ್ರಲ್ಲಿ 64 ಲಕ್ಷ 60 ಲಕ್ಷ. 60 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗಿರೋದು. ಹಾ. 60 ಲಕ್ಷ ಬಿತ್ತನೆನೂ ಒಣಗೋಗಿದೆಯಾ? ಒಣಗೋಗಿದೆ. ಅದೇನು ಈಗ ಮಳೆನೇ ಇಲ್ವಲ್ಲ, ನಿಮ್ಗೇನು ಆ ಬೆಳೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಆ ಪರಿಸ್ಥಿತಿ ಇದೆ. ಭತ್ತ 60%, ರಾಗಿ 57%, ಶೇಂಗಾ 34%, ಮೆಕ್ಕೆಜೋಳ 84%, ತೊಗರಿ 89%. ಇದೆಲ್ಲ ಬಿತ್ತನೆ ಆಗಿದ್ದು, ಬಟ್ ಅದಷ್ಟು ಈಗ ನಮ್ಮ ಕೈಗೆ ಸಿಗೋದಿಲ್ಲ. ಹಾರ್ಟಿಕಲ್ಚರ್ ಕ್ರಾಪಲ್ಲಿ 4.36 ಲಕ್ಷ ಹೆಕ್ಟೇರ್ ಟೋಟಲ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಏರಿಯಾ. ಅದರಲ್ಲಿ ಬರೀ 3 ಲಕ್ಷ ಮಾತ್ರ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬಿತ್ತನೆ ಆಗಿದೆ. ಅವು ಕೂಡ ಮಳೆ ಇಲ್ಲದೆ ಇರೋ ಕಾರಣಕ್ಕಾಗಿ ಆ 3 ಲಕ್ಷ ಹೆಕ್ಟೇರ್ನಲ್ಲೂ ಕೂಡ ಒಣಗಿ ಹೋಗಿರ್ತಕ್ಕಂಥ ಚಿತ್ರ ಇದೆ.